ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಕೋಲ್ಡ್ ಮತ್ತು ಕಾಫ್ ಆಗಿ ಸ್ವಲ್ಪ ವಾಯ್ಸ್ ಕೂಡ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸ್ ಪೋಸ್ಟ್ ಮಾಡಿ ತುಂಬಾ ದಿನ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವೀಡಿಯೋಸ್ನ ಪೋಸ್ಟ್ ಮಾಡ್ತಿದ್ದೀನಿ. ಸೊ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ, ನಾನೊಂದು ಟೀಚರ್ ಕೋರ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದರಲ್ಲೇ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಆ್ಯಂಡ್ ಇನ್ನು ಎಂಡಲ್ಲಿದೆ ಕ್ಲಾಸಸ್ ಕೂಡ, ಇನ್ನು 2 months ಕ್ಲಾಸಸ್ ಇದೆ. ಆ್ಯಂಡ್ ಸಿಲೆಬಸ್ ಎಲ್ಲ ಕೂಡ ಫುಲ್ ಎಂಡಿಂಗಲ್ಲಿದೆ. ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಮತ್ತೆ ನನಗೆ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆಲ್ಲ ಓದ್ಕೋಬೇಕು. ಸೊ ಹಾಗಾಗಿ ವೀಡಿಯೋಸ್ ಮೇಲೆ ಫೋಕಸ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ವೀಕಲ್ಲಿ 3 to 4 ವೀಡಿಯೋಸ್ ಅಂತೂ ಕಂಪಲ್ಸರಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ January 28th ಡೇ ಮಾಡಿರೋ ವ್ಲಾಗು. ಅಂದರೆ ಅವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ನಾನು ಒಂದು ವ್ಲಾಗ್ನ ಮಾಡಿದ್ದೀನಿ. ಸೊ ಇವತ್ತಂತೂ ಇನ್ನು ಬೆಳಗ್ಗೆ ಬೇಗ ಎದ್ದು ಆ್ಯಸ್ ಯೂಶ್ವಲ್ ಇನ್ನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಪಡ್ಡುನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ದೋಸೆ ಇಟ್ಟು ಏನಾದರೂ ಮಿಕ್ಕಿದ್ರೆ ಅದರಲ್ಲಿ ನಾನು ಜಾಸ್ತಿ ಪಡ್ಡುನ ಪ್ರಿಪೇರ್ ಮಾಡೋದು. ಸೊ ಇನ್ನು ದೋಸೆ ಇಟ್ಟಿತ್ತು ಮನೆಯಲ್ಲೂ, ಸೊ ಹಾಗಾಗಿ ಪಡ್ಡುನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಪಡ್ಡುಗೆ ಏನೆಲ್ಲ ಹಾಕ್ತೀನಿ ಅಂದರೆ ಈರುಳ್ಳಿ ಮತ್ತು ಕ್ಯಾರೆಟ್ ಮತ್ತು 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಆಯಿಲ್ ಕಡಾಯಲ್ಲಿ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಆದಮೇಲೆ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ಸ್ ಮತ್ತು ಇದು ಗ್ರೀನ್ ಚಿಲ್ಲಿ ಆ್ಯಂಡ್ ಕರಿಬೇವನ್ನ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋಬೇಕು. ನನಗೆ ಇಲ್ಲಿ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ವಾಟರ್ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆನಿಯನ್ಸ್ ಲೈಟಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ 1 minute ಹಾಗೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಪೂರ್ತಿ ತಣ್ಣಗಾದಮೇಲೆ ಈ ದೋಸೆ ಹಿಟ್ಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಮಗೆ ಪಡ್ಡು ಬ್ಯಾಟರ್ ಅಂತೂ ರೆಡಿ ಆಯಿತು. ಆ್ಯಂಡ್ ನಮ್ಮ ಹಸ್ಬೆಂಡ್ಗಂತೂ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಕ್ಯಾರೆಟ್, ಬೀಟ್ರೂಟ್ ಆ್ಯಂಡ್ ಆಮ್ಲನ ಕಟ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಇನ್ನು ಮಕ್ಕಳಿಗಂತೂ ಟೈಮ್ ಆಯಿತು. ಸೊ ಹಾಗಾಗಿ ಬೇಗ ಪಡ್ಡುನ ಹಾಕ್ಕೊಡ್ತಾ ಇದ್ದೀನಿ. ಈ ಪಡ್ಡು ಮಾಡಬೇಕಂದ್ರೆ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡೇ ಮಾಡಬೇಕು, ಇಲ್ಲ ಅಂತಂದರೆ ಮೇಲ್ಗಡೆ ಸೀದೋಗೋದು, ಒಳಗಡೆ ಇಟ್ಟು ಬೇಯೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಇನ್ನು ನಮ್ಮ ಹಸ್ಬೆಂಡು ಜ್ಯೂಸ್ ಪ್ರಿಪೇರ್ ಮಾಡ್ತಿದ್ದಾರೆ. ಈ ಮಿಕ್ಸರ್ ಮತ್ತು ಜ್ಯೂಸರ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯೂಟ್ಯೂಬಲ್ಲಿದೆ. ಸೊ ಇನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತ ಒಂದ್ಸತಿ ನೋಡಿ. ಆ್ಯಂಡ್ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಜ್ಯೂಸ್ ಕೂಡ ರೆಡಿ ಆಯಿತು ಆ್ಯಂಡ್ ನಮ್ಮ ಪಡ್ಡು ಕೂಡ ರೆಡಿ ಆಯಿತು. ಸೊ ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜ್ಯೂಸ್ ಕುಡಿದು ಅವ್ರವ್ರ ಪಾಡಿಗೆ ಅವ್ರು ಹೋಗ್ಬಿಟ್ರು. ನಮ್ಮ ಮಕ್ಕಳು ಸ್ಕೂಲಿಗೆ ಹೋದರು, ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋದರು. ನಾನು ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಗವಿಯನ್ನು ಕರ್ಕೊಂಡು ಈಗ ನಾನು ಡೈರೆಕ್ಟಾಗಿ ಸ್ಟಾರ್ ಮಾರ್ಕೆಟ್ಗೆ ಬಂದಿದ್ದೀನಿ. ಅಂದರೆ ಸ್ವಲ್ಪ ಗ್ರಾಸರೀಸ್ ಬೇಕಾಗಿತ್ತು, ಸೊ ಅದಕ್ಕೆ ಇಲ್ಲಿ ಬಂದೆ. ಇನ್ನು ಗ್ರಾಸರೀಸ್ ತಗೊಂಡು ನಾವು ಕ್ಯೂವಲ್ಲಿ ನಿಂತಿದ್ದೀವಿ ಬಿಲ್ಲಿಂಗ್ ಸೆಕ್ಷನ್ ಹತ್ರ. ಸೊ ಬಿಲ್ ಮಾಡಿಸ್ಕೊಂಡು ಇನ್ನು ನಾವಂತೂ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಗೊತ್ತಲ್ಲ, ಮನೇಲಿ ಇನ್ನು ಕೆಲಸ ಮಾಡಲೇಬೇಕು. ಸೊ ಹಾಗೆ ನೈಟು ಸ್ವಲ್ಪ ಪಾತ್ರೆ ತೊಳೆಯೋದು ಹಾಗೆ ಇತ್ತು, ಪೆಂಡಿಂಗ್ ಇತ್ತು. ಇವಾಗಂತೂ ಎಷ್ಟು ಪಾತ್ರೆ ಆಗಿಬಿಟ್ಟಿದೆ. ಮಾರ್ನಿಂಗ್ ಟೈಮ್ ನಾನು ಪಾತ್ರೆ ತೊಳೆಯೋದಿಲ್ಲ, ನೈಟೇ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಟೆ ಮಲ್ಕೊತೀನಿ. ಕಿಚನ್ ಎಲ್ಲ ಕೂಡ ನಾನು ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ನೈಟ್ ಮಲಗೋದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡೋದು, ತಿನ್ನೋದು, ಹೋಗೋದು, ಆ ಥರ ನಮ್ಮದು ಅಷ್ಟೇ. ಸೊ ಹಾಗಾಗಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿ ಇನ್ನು ಜಾಮೂನ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಜಾಮೂನ್ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ಇವಾಗ ಜಾಮೂನ್ ಬಾಲ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಸ್ವಲ್ಪ ತುಪ್ಪನ ಕೈಗೆ ಹಾಕ್ಕೊಂಡು ಆಮೇಲೆ ಈ ಥರ ಬಾಲ್ಸ್ ಪ್ರಿಪೇರ್ ಮಾಡ್ತೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಎಣ್ಣೆ ಹಾಕ್ಕೊಂಡು ಬೇಕಿದ್ರೆ ಮಾಡ್ಕೊಳ್ಳಿ. ಆ ಥರ ಮಾಡೋದ್ರಿಂದ ನಮಗೆ ಬಾಲ್ಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾವು ಎಣ್ಣೆಲಿ ಹಾಕಿದ್ಮೇಲೆ ಬ್ರೇಕ್ ಆಗೋದಿಲ್ಲ, ಗ್ಯಾಪ್ಸ್ ಕೂಡ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಟ್ರಿಕ್ ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ, ಓಕೆನಾ. ಸೊ ಇವಾಗ ಆಯಿಲಲ್ಲಿ ಹಾಕ್ಬಿಟ್ಟು ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಡೀಪ್ ಫ್ರೈ ಮಾಡಿದ್ಮೇಲೆ ಸೊ ನಾನಂತೂ ಒಂದು 2 to 3 minutes ಹಾಗೆ ಬಿಡ್ತೀನಿ. ಸ್ವಲ್ಪ ತಣ್ಣಗಾಗಿದ ತಕ್ಷಣ ನಾನು ಸಕ್ಕರೆ ಪಾಕಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ನಾವು ಹಾಕೋದ್ರಿಂದ ನಮಗೆ ಇದು ಜಾಮೂನಂತೂ ಅದು ಸಕ್ಕರೆ ಪಾಕ ಇರುತ್ತಲ್ಲ, ಸೊ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ನಮಗೆ ಜಾಮೂನ್ ಅಂತೂ ತುಂಬ ಜ್ಯೂಸಿಯಾಗಿ ತುಂಬ ಡಿಲಿಷಿಯಸ್ ಆಗಿರುತ್ತೆ. ಇವಾಗ ನಮ್ಮ ಜಾಮೂನ್ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ಪನ್ನೀರ್ ಪಲಾವ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ.
ಆ್ಯಕ್ಚುಲಿ ಇನ್ನು ಬೇರೆ ಏನು ಮಾಡೋದು ಅಂತ ಹೇಳಿ ಪನ್ನೀರ್ ಪುಲಾವ್ ಮತ್ತು ಮೊಸರು ಬಜ್ಜಿ ಆ್ಯಂಡ್ ಜಾಮೂನ್ ಅಷ್ಟೇ ಪ್ರಿಪೇರ್ ಮಾಡಿದ್ದೀನಿ. ಸೊ ಪನ್ನೀರ್ ಪಲಾವ್ ಅಂತೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಅದಕ್ಕೆ ಕಾಂಬಿನೇಷನ್ ಮೊಸರು ಬಜ್ಜಿ. ಸಾಯಂಕಾಲ 6 ಗಂಟೆ ಅಷ್ಟರಲ್ಲಿ ನಾನು ಪನ್ನೀರ್ ಪುಲಾವ್ ಆ್ಯಂಡ್ ಮೊಸರು ಬಜ್ಜಿ ಮತ್ತು ಜಾಮೂನ್ ಎಲ್ಲ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಇನ್ನು ಗೊತ್ತಲ್ಲ, ನಮ್ಮ ಹಸ್ಬೆಂಡ್ ಬೇಗ ಊಟ ಮಾಡ್ತಾರೆ, ಸೊ ಹಾಗಾಗಿ ಬೇಗ ಅಡುಗೆ ಆಗಿತ್ತು. ಇವಾಗ ನಾನಿನ್ನು ರೆಡಿಯಾಗಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ನೋಡಿ, ಒಂದು 5 ಮಿನಿಟ್ಸ್ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸೊ ಆ ಟೈಮಲ್ಲಿ ಕೂಡ ನಮ್ಮ ಮಕ್ಕಳು ಜಗಳ ಆಡ್ತಿದ್ದಾರೆ, ಮಾತಾಡ್ತಿದ್ದಾರೆ ನಾನು ಸ್ಟಪ್ಪಾಗೆ. ಸೊ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ಒಂದು 5 ಮಿನಿಟ್ಸ್ ಸುಮ್ಮನೆ ಇರಿ ಅಂದರೂ ಕೂಡ ಸುಮ್ಮನೆ ಇರ್ತಿಲ್ಲ. ಹೀಗೆ ಇರುತ್ತೆ ಫ್ರೆಂಡ್ಸ್, ಎಲ್ಲರ ಮನೆಯಲ್ಲಿ ಕೂಡ ಮಕ್ಕಳಿರೋ ಮನೆಯಲ್ಲಿ. ಇನ್ನು ಮನೇಲಿ ಪೂಜೆ ಮಾಡಿಕೊಂಡು ನಮ್ಮ ಮನೆಗೆ ನಿಯರ್ ಬೈ ಇರೋ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಈ ದೇವಸ್ಥಾನ ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಬಟ್ ಈ ದೇವಸ್ಥಾನ ನಮಗೆ ನಿಯರ್ ಬೈ ಇರೋದು. ಸೊ ಹಾಗಾಗಿ ಇದೇ ದೇವಸ್ಥಾನಕ್ಕೆ ನಾವು ಜಾಸ್ತಿ ಬರೋದು. ಆ್ಯಂಡ್ ಇಲ್ಲಿ ನಾಟ್ ಓನ್ಲಿ ಆಂಜನೇಯ ಸ್ವಾಮಿ, ಸಾಯಿಬಾಬಾ ಆ್ಯಂಡ್ ಗಣೇಶ ಮತ್ತು ಇನ್ನೊಂದು ವೆಂಕಟೇಶ್ವರ ಸ್ವಾಮಿ, ನವಗ್ರಹ, ಶಿವ ಎಲ್ಲ ದೇವರು ಕೂಡ ಇದರಲ್ಲಿ ಇದ್ದಾರೆ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವ್ರುಗಳಿಗೂ ಒಂದೇ ಸತಿ ನಾವು ದರ್ಶನ ಮಾಡ್ಕೊಳ್ಳೋ ಥರ ಆಗತ್ತೆ. ಆ್ಯಂಡ್ ನನಗೆ ಈ ಟೆಂಪಲ್ ಅಂದರೂ ತುಂಬ ಇಷ್ಟ. ಬಟ್ ಎಷ್ಟು ಸತಿ ಬಂದರೂ ಕೂಡ ಬೋರ್ ಅಂತಲೇ ಅನಿಸಲ್ಲ. ಈ ದೇವಸ್ಥಾನಕ್ಕೆ ಬರೋಕ್ಕೆ ನನಗೆ ಅಷ್ಟು ಇಷ್ಟ ಆಗತ್ತೆ. ಇನ್ನು ಆಂಜನೇಯ ಸ್ವಾಮಿಗೆ ನಾವು ಅರ್ಚನೆ ಮಾಡಿಸಿದ್ವಿ. ಅರ್ಚನೆ ಮಾಡಿಸ್ಕೊಂಡು ಎಲ್ಲ ದೇವ್ರುಗಳಿಗೆ ಕೈ ಮುಗಿದು ಒಂದು 5 to 10 ಮಿನಿಟ್ಸ್ ಹಾಗೆ ಟೈಮ್ನ ಸ್ಪೆಂಡ್ ಮಾಡಿ ದೇವಸ್ಥಾನದಲ್ಲಿ ಇನ್ನು ರಿಟರ್ನ್ ಅಂತೂ ಮನೆಗೆ ಬಂದ್ವಿ. ಏನು ಮಾಡ್ತಿದ್ದೆ ಜೇಜಿ ಕೈ ಮುಗಿ? ಇನ್ನು ದೇವಸ್ಥಾನದಿಂದ ಡೈರೆಕ್ಟಾಗಿ ನಮ್ಮ ಶಾಪ್ಗೆ ಬಂದ್ವಿ. ನಮ್ಮ ಹಸ್ಬೆಂಡು ಇನ್ನು ಶಾಪಲ್ಲೇ ಕೂತಿದ್ದಾರೆ. ಇನ್ನು ನಾವಂತೂ ಇವಾಗ 3 ಜನ ಕೇಕ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಕ್ ತಗೊಂಡು ಇನ್ನು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಇನ್ನು ನಾನಂತೂ ಮನೆಗೆ ಬಂದು ಊಟ ಮಾಡಿಬಿಟ್ಟು ಇನ್ನು ಕೇಕ್ ಕಟ್ ಮಾಡೋಕ್ಕೆಲ್ಲ ರೆಡಿಯಾಗಿದ್ದೀವಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಕೇಕ್ ಕಟ್ ಮಾಡಿದ್ದು. ಬಟ್ ಕೇಕ್ ಕಟ್ ಮಾಡೋಕ್ಕೆ ನನಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋ ಪೇಷನ್ಸೇ ಇರಲಿಲ್ಲ ಫ್ರೆಂಡ್ಸ್. ಬಿಕಾಸ್ ನನಗೆ ಸ್ವಲ್ಪ ಫೀವರಿಶ್ ಆಗಿತ್ತು ಆ್ಯಂಡ್ ಆಲ್ಸೋ ಕೋಲ್ಡ್ ಕಾಫ್ ಎಲ್ಲ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಪ್ರತಿ ವರ್ಷ ಕೂಡ ಆ್ಯನಿವರ್ಸರಿ ಬರ್ತಾ ಇರುತ್ತೆ ಆ್ಯಂಡ್ ಸೆಲೆಬ್ರೇಷನ್ ಹೇಗೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿ ಎಷ್ಟು ಅರ್ಥ ಮಾಡಿಕೊಂಡು ಎಷ್ಟು ಖುಷಿಯಾಗಿದ್ದೀವಿ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ? ಅಷ್ಟೇ. ನಾನು ಕಮ್ಮಿ ಇಟ್ಕೊಳ್ತೀನಿ. ನೀವಿಬ್ಬರು ಇಟ್ಕೊಳ್ರಿ ಆಯ್ತಾ? ಅಮ್ಮಗೆ ಹ್ಯಾಪಿ ಆನಿವರ್ಸರಿ.
ಸೊ ಸಕ್ಸಸ್ಫುಲಿ ಆಗಿ ನಮ್ಮ 7 ಇಯರ್ಸ್ ಜರ್ನಿ ಅಂತೂ ಕಂಪ್ಲೀಟ್ ಆಯಿತು. ಸೊ ಇವಾಗ 8th ಇಯರ್ ರನ್ನಿಂಗ್ ಆ್ಯಂಡ್ ನಾವಂತೂ ತುಂಬಾ ಖುಷಿಯಾಗಿದ್ದೀವಿ. ಇನ್ನು ಸಣ್ಣ ಪುಟ್ಟ ಜಗಳಗಳಂತೀರ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತೆ. ಸೊ ಅದೆಲ್ಲ ಮರೆತು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಲೈಫ್ ಲಾಂಗ್ ಎಲ್ಲ ಖುಷಿಯಾಗಿರಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಮಾತ್ರ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.